ಊರೊಳಗೆ ಸಾಹುಕಾರ ಇದ್ದ. ಸಾಹುಕಾರನಂತೆ ಬಹಳ ಆಸ್ತಿ ಅಂತಸ್ತೆಲ್ಲ ಇತ್ತು. ದಿನ ಅವನ ಕೆಲಸ ಏನಪ್ಪಾ ಅಂದ್ರೆ ಬಡ್ಡಿ ಆಡುವ ಕೆಲಸ. ಒಂದು ಎಟ್ರ ಬಡ್ಡಿ ಚಲೋ ಅದಾವ್ರಿ, 1 ಬಡ್ಡಿ ಹಿಡ್ಕೊಂಡು 10 ಬಡ್ಡಿ ತಕ ಅದಾವು. ಹೌದಿಲ್ರಿ? ಆಡೋರು ಅದಾರ, ಅದಕ್ಕೆ ಗೊತ್ತಾಕೈತದ. ಅವನು ಸಾಹುಕಾರ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಬಹಳ ದುಡ್ಡು ಗಳಿಸಿದ್ದ. ಹೆಂಗೆ ಗಳಿಸಿದ್ದ ಅಂದ್ರೆ ಬರೇ ಬಡ್ಡಿ ಆಡಿ ದುಡ್ಡು ಗಳಿಸಿದ್ದ. ಅವನು ಇನ್ನೇನೋ ಮಾಡ್ತಿರ್ಲಿಲ್ಲ, ಬರೀ ಬಡ್ಡಿ ಆಡ್ತಿದ್ದ. 1 ಲಕ್ಷ ಕೊಟ್ಟ ಅಂದ್ರೆ 1 ತಿಂಗಳಿಗೆ 10 ಬಡ್ಡಿ. ಮತ್ತದು 1 ತಿಂಗಳ ನಾವು ಕೊಡ್ಲಿಲ್ಲ ಅಂದ್ರೆ ಅದು ಮತ್ತೆ ಬೇರೆ ಬಡ್ಡಿ ಇರ್ತದ. ಯಾವ ಬಡ್ಡಿ ಅದು? 10 ಬಡ್ಡಿ ಮ್ಯಾಗಿನ ಒಂದು ಬಡ್ಡಿ ಇರ್ತದ. ತಿಂಗಳದಾಗ ಕೊಡ್ಲಿಲ್ಲ ಅಂದ್ರ ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ. ಅವ ಹಿಂಗ ಮಾಡಿ 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 ಬಹಳ ರೊಕ್ಕ ಗಳಿಸಿದ್ದವ. ಹೆಂಡತಿ ಬಹಳ ಚಲೋ ಇದ್ಲ ಅವಂಗ. ಇದು ಬೇಕತ್ತು ಪುಣ್ಯ ಸ್ವಲ್ಪ. ಗಂಡ ಮಾಡ್ತಿದ್ರೆ ಹೆಂಡತಿ ಒಂದು ದಾನ ಧರ್ಮ ಮಾಡ್ಬೇಕತ್ತು. ಅವಾಗ ಇವ ಸಾಹುಕಾರ ಏನ್ ಮಾಡಿದಪ್ಪ ಅಂದ್ರೆ ಊರೂರು ಮ್ಯಾಗ ಬಡ್ಡಿ ಕೊಟ್ಕೋತ ಹೊಕ್ಕಿದ್ದ. ಹೋಗಾಕ 1 ವಾರ ಕೊಟ್ಕೋತ ಹಿಂಗ ಹೋಗ್ಬಿಡೋದು, ಬರಾಕ ಆ ಕಡೆಯಿಂದ 1 ವಾರ ಇಸ್ಕೋತ ಬರೋದು. ಅವನು ಹಿಂಗ ನೀವೇನ 1 ಎಮ್ಮೆ ಹಾಲು ಹಿಡಿದು ಬಂದು ಮಾಡೋಷ್ಟಿಗೆ ಇನ್ನೊಂದು ಎಮ್ಮೆ ಇಳಿಬೇಕತ್ತಿರ್ಲಿಲ್ಲ, ಕಟ್ಟಿರ್ತಿರ್ಲಿಲ್ಲ ತಂದ. ಹಂಗ ಸಾಹುಕಾರ ಏನ್ ಮಾಡಿದ್ದ ಅಂದ್ರೆ ಈ ಕಾಡಿಂದ ಕೊಟ್ಕೋತ ಹೋಗೋದು, ಆ ಕಾಡಿಂದ ಅವ್ರು ಕೊಟ್ಕೋತ ತಗೊಂಡ್ ಬರೋದು. ಹಿಂಗ ಮಾಡ್ಕೊಂಡಿದ್ದ. ಒಂದು ದಿವಸ ಏನಾಯ್ತು ಅಂದ್ರ ಸಾಹುಕಾರ ಒಟ್ಟ ಯಾರನ್ನೂ ಬಿಡ್ತಾ ಇರ್ಲಿಲ್ಲ. ಅವ್ 1 ರೂಪಾಯಿ ಸುತ್ತಕ್ಕೆ ಹೆಚ್ಚು ಕಮ್ಮಿ ತಗೋತಿರ್ಲಿಲ್ಲ. ಅವ್ ಕೊಟ್ರಂತ ಒಟ್ಟ ಇಸ್ಕೊತಿರ್ಲಿಲ್ಲ. ಒಂದು ದಿವಸ ಏನಾಯ್ತು ಅಂದ್ರ ಒಬ್ಬರ ಮನೆಗೆ ಬಡ್ಡಿ ಕೊಟ್ಟಿದ್ದ. ಆ ಬಡ್ಡಿ ರೊಕ್ಕ ಕೇಳಾಕಂತ ಮನಿಗೆ ಬಾದ. ಹೋಗೋಷ್ಟಿಗೆ ಆ ಮನೆಯಾನ ಹಿರಿಯ ತೀರ್ಕೊಂಡ್ ಬಿಟ್ಟಿದ್ದ, ಸತ್ತು ಹೋಗಿದ್ದ. ಎಲ್ಲಾರು ಅಳಾಕತ್ತಿದ್ರು, ಬಂದು ಬಳಗದವ್ರು ಎಲ್ಲ ಬಂದು ಕೂತಿದ್ರು. ಆದ್ರೆ ಸಾಹುಕಾರ ಏನ್ ಮಾಡಿದ ಅಂದ್ರ ಆ ಸತ್ತವನ ಕಡೆ ಇವನ್ ಗಮನ ಹೋಗ್ಲಿಲ್ಲ. ಇವ್ ಸತ್ತಾನಂದ್ರೆ ನನ್ ರೊಕ್ಕ ಕೊಡೋರು ಇನ್ ಯಾರು ಅಂತ ಹೇಳಿ ಯೋಚನೆ ಮಾಡಿದ. ಇವ್ ಸತ್ತಾನ, ಇವ್ ನನ್ನ ರೊಕ್ಕ ಕೊಡಂಗಿಲ್ಲ, ಇನ್ ರೊಕ್ಕ ಕೊಡೋರು ಯಾರು? ಅದಕ್ಕೆ ಮನೆಯವ್ರನ್ನ ಕೇಳ್ತಾರ, ನೋಡ್ಪ ನಿಮ್ಮ ಅಪ್ಪ ನನ್ನ 1 ಲಕ್ಷ ರೂಪಾಯಿ ಬಡ್ಡಿ ಇಸ್ಕೊಂಡಾನ, ಅದು ಅಸಲು ಗಡ್ಡಿ ಎಲ್ಲಾ ಸೇರಿ 2 ಲಕ್ಷ ಆಗ್ಯದ, ಅದನ್ನ ಕೊಡ್ಬೇಕ. ಕೊಡಲಿಲ್ಲ ಅಂದ ನಾನು ನಿಮ್ಮನ್ನು ಬಿಡಂಗಿಲ್ಲ ಅಂದ. ಅವಾಗ ಮನೆಯನ ಮಕ್ಕಳಂದ್ರು, ಸಾಹುಕಾರ ನಾವು ನಿನ್ ರೊಕ್ಕ ಮುನಿಸ್ಕೊಳಂಗಿಲ್ರಿ, ನಾವು ನಿನ್ ರೊಕ್ಕ ಇವತ್ತಲ್ಲಿ ನಾಳೆ ಕೊಡ್ತೀವ್ರಿ. ಆದ್ರೆ ಈಗ ನಮ್ಮ ಅಪ್ಪ ಸತ್ತಾನ, ಮಣ್ಣು ಮಾಡಕ್ ಹೊಂಟಿವ್ರಿ, ಮಣ್ಣು ಮಾಡಿ ಬಂದ ಮ್ಯಾಗ ಮಾತಾಡೋಣ ಅಂದ್ಕೊಂಡ್ರಿ ಎಲ್ಲ ಸೇರಿ. ಅವಾಗ ಇವ ಸಾಹುಕಾರ ಅಂದ, ಇವನು ಮಣ್ಣು ಮಾಡಿ ಬಂದ ಮ್ಯಾಗ ನನ್ ರೊಕ್ಕ ಇವ್ರು ಕೊಡ್ತಾರೋ ಇಲ್ಲೊಂದು ಏನ್ ಗ್ಯಾರಂಟಿ? ಭಾಳ ಆಗಿರ್ತಾವ ಹಂಗ. ನಮ್ಮ ಅಪ್ಪನ ಜೊತೆಗೂ ಹಾದವ್ರಿ, ಅವು ನಮಗ್ ಗೊತ್ತಿಲ್ರಿ ಅಂದವ್ರು ಭಾಳ ಮಂದಿ ಇದಾರ. ನಮ್ಮ ಅಣ್ಣನ ಜೊತೆಗೂ ಹಾದವ್ರಿ, ನಮ್ಮ ಅವ್ವ ಜೊತೆಗೂ ಹಾದವ್ರಿ ಅಂದವ್ರು ಭಾಳ ಜನ ಇದ್ರು. ಅವಾಗ ಅವ ಅನ್ಕೊಂಡು ಇದಾಗಂಗಿಲ್ಲ, ಇದು ನೀವು ನಿಮ್ಮ ಅಪ್ಪನ ಮಣ್ಣು ಮಾಡಿಕೊಟ್ಟು ಮಂದ ನನಗೆ ಕೊಡ್ತೀರಂದ್ರೆ ಏನು ಗ್ಯಾರಂಟಿ? ನನಗೆ ಗ್ಯಾರಂಟಿ ಇಲ್ಲ. ನಿಮ್ಮ ಅಪ್ಪನ ರೊಕ್ಕ ಬಡ್ಡಿ ರೊಕ್ಕ ನೀ ಕೊಡು, ಹೆಣ ಎತ್ಕೊಂಡು ಹೋಗು, ಇಲ್ಲ ಅಂದ್ರೆ ಹೆಣ ಎತ್ತಕ್ಕೆ ನಾ ಬಿಡಂಗಿಲ್ಲ ಅಂತೇಳಿ ಸಾಹುಕಾರ ಅಲ್ಲೇ ಕೂತು ಬಿಟ್ರಿ ಅವ್ ಹೆಣದ ಮುಂದೆ. ಅವಾಗ ಮಕ್ಕಳೆಲ್ಲ ಸೇರಿ ಅವ್ರ ಹತ್ತಕ್ಕೆ ಹೋಗಿ ಇವ್ರ ಹತ್ತಕ್ಕೆ ಹೋಗಿ, ಚಲೋ ಇದ್ರು ಅವರು. ಎಲ್ಲಾರ ಹತ್ತಕ್ಕೆ ಹೋಗಿ ಹಿರಿಯರ ಹತ್ತಕ್ಕೆ ಒಂದಿಷ್ಟು ಇಸ್ಕೊಂಡು ಬಂದು 2 ಲಕ್ಷ ರೂಪಾಯಿ ಕೊಟ್ರ. ಅವೆಲ್ಲ ಸಾಹುಕಾರ ತಗೊಂಡು ಈಗ ತಗೊಂಡು ಹೋರಿ ಹೆಣ ಅಂದವ. ಆಯ್ತು ಅಂತ ಹೇಳಿದ್ರೆ ಹೆಣ ಹೊತ್ಕೊಂಡು ಹೋದ್ರು, ಮಣ್ಣು ಮಾಡಿದ್ರು, ಮನೆಗೆ ಬಂದ್ರು. ಮಕ್ಕಳಿಗೆ ಒಂದಿಟ್ಟು ಸಿಟ್ಟು ಬತ್ತು. ಸಾಹುಕಾರ ನಾವು ದುಃಖದಲ್ಲಿದ್ದೀವಿ, ಕಷ್ಟದಲ್ಲಿದ್ರು ಕೂಡ ಬಿಡ್ತಿರ್ಲಿಲ್ಲಲ್ಲ, ಇವನ್ ಏನಾರ ಮಾಡಿ ಒಂದು ದಿವಸ ಬಡದ ಬಿಡುನಲ್ಲ ಅಂತ ಮಕ್ಕಳು ಯೋಚನೆ ಮಾಡ್ಕೊಂಡು ಕೂತ್ರು. ಹಿಂಗ ಹಲವಾರು ಮನೆಯೊಳಗೆ ಮಾಡಿದ್ದ ಸಾಹುಕಾರ. ಆ ಹುಡುಗರು ಏನ್ ಮಾಡಿದ್ರು, ಎಲ್ಲಾರನ್ನು ಸಂಘಟನೆ ಮಾಡಿದ್ರು, ಅವ್ರು ಕೂಡಿಸ್ಕೊಂಡ್ರು. ಆ ಮನೆಯವನ ಇಬ್ಬರು, ಈ ಮನೆಯವನ ಒಬ್ಬ, ಹಂಗ ಹಿಂಗ ಮಾಡ್ಕೊಂಡು 5-6 ಜನ ಆದ್ರು. ಸಾಹುಕಾರ ಈಗ ಬ್ಯಾರೆ ಊರಿಗೆ ಬಡ್ಡಿ ರೊಕ್ಕ ಇಸ್ಕೊಂಡ್ ಬರಾಕ್ ಹೋಗ್ಯಾನ. ನಾಳೆ ಅವನ್ ಬರೋ ದಾರಿಯಾಗ ಅವನು ಗೊತ್ತ ಆಗದೆ ಇರೋ ಹಂಗ ನಾವು ನಡು ದಾರಿಯಾಗ ಅವನು ನಿಂದರ್ಸಿ ಅವನ ರೊಕ್ಕ ಎಲ್ಲ ಕಸ್ಕೊಂಡು ಅವನು ಬಡ್ದ ಊರಿಗೆ ಕಳ್ಸುನು ಅಂತೇಳಿ ಇವರೆಲ್ಲ ಪ್ಲಾನ್ ಮಾಡ್ಕೊಂಡು ಕೂತು ಬಿಟ್ಟಿದ್ರು. ಇವರು 4 ಮಂದಿ ಸೇರಿ ಸಾಹುಕಾರ ಬಡ್ಡಿ ಆಡ್ಕೋತ ಊರ ಮ್ಯಾಗ ಹೋಗಿ ಬರಬೇಕಾಗಿತ್ತು. ಮನೆಯೊಳಗೆ ಹೆಂಡತಿದ್ಲು. ಆಕೆ ಏನ್ ಮಾಡಿದ್ಲು, ಬಹಳ ಸಾಧ್ವಿ ಮನುಷ್ಯ, ಬಹಳ ಸಮಾಧಾನ, ಗುರುಗಳು ದೇವರು ಅಂದ್ರೆ ಬಹಳ ಭಕ್ತಿ ಇತ್ತು ಹೆಂಡತಿಗೆ. ಆಕೆ ಏನ್ ಮಾಡಿದ್ಲು, ಈಗ ಗಂಡ ಊರಿಗೆ ಹೋಗ್ಯಾನ, ಮನೆಯಾಗ ಯಾರೂ ಇಲ್ಲ. ಗಂಡ ಮನೆಯಾಗಿದ್ದ ಅಂದ್ರೆ ಮನೆಗೆ ಯಾರು ಬಂದ್ರು ಕೂಡ ಸೇರ್ಸಂಗಿಲ್ಲ.
ಅದಕ್ಕೆ ಇವತ್ತ ಗಂಡ ಮನೆಯಾಗಿಲ್ಲ. ಯಾರ ಸತ್ಪುರುಷರು ಊರೊಳಗೆ ಬಂದಾರೇನೋ ಅಂತ ನೋಡ್ಲು ಮನೆ ಹೊರಗೆ ಬಂದ ಬೀದಿ ಒಳಗ ಒಬ್ಬ ಮಹಾತ್ಮ ಬರ್ತಾ ಇದ್ದ, ಜಂಗಮ ಮೂರ್ತಿ. ಆ ಮಹಾತ್ಮನನ್ನ ಆ ಸೌಕಾರನ ಹ್ಯಾಂತಿ ಕರೆದ್ಲು. ಕರೆದ ಮನೆಯೊಳಗೆ ಕರೆದ ಕುಂದ್ರಿಸಿ ಉಪಚಾರವನ್ನ ಮಾಡಿದ್ಲು. ಬಹಳ ಹೊಟ್ಟೆ ಹಸಿದಿತ್ತು. ಅವರಿಗೆ ಹೊಟ್ಟೆ ತುಂಬ ಪ್ರಸಾದವನ್ನ ಹಾಕೊಟ್ಲು, ವಸ್ತ್ರವನ್ನ ಕೊಟ್ಲು. ಹೋಗುವಾಗ ಒಂದಿಷ್ಟು ದಕ್ಷಿಣೆಯನ್ನು ಕೊಟ್ಟಕ್ಕಂಥವಳಾದ್ಲು. ಕೊಟ್ಲು. ಆಕೆ ಮಾಡಿದ ಸತ್ಕಾರಕ್ಕೆ ಮಹಾತ್ಮರು ಬಹಳ ಸಂತೋಷ ಆಗಿತ್ತು. ಅವಾಗ ಏನು ಒಂದು 4 ರೊಟ್ಟಿ ಅವರ ಊಟಕ್ಕೆ ಪ್ರಸಾದಕ್ಕೆ ಕೊಟ್ಟಿದ್ಲಲ್ಲ, ಆ ಪ್ರಸಾದವನ್ನು ತಿಂದ ಮಹಾತ್ಮರು ಬಹಳ ಸಂತೋಷ ಆಗಿದ್ರು. ಅದಕ್ಕೆ ಹೋಗಬೇಕಾದ್ರ ಅವನ ಹೆಂಡತಿಗೆ, ಸೌಕಾರನ ಹೆಂಡತಿಗೆ ಆಶೀರ್ವಾದವನ್ನ ಗುರುಗಳು ಮಾಡಿದ್ರು. ಏನಂತ ಆಶೀರ್ವಾದ ಮಾಡಿದ್ರಪ್ಪ ಅಂದ್ರ, ನೀನು 100 ಕಾಲ ಸುಮಂಗಲಿಯಾಗಿ ಬದುಕು, ಬಾಳ ನಡೆಸು ಅಂತ ಹೇಳಿ ಗುರುಗಳು ಆಶೀರ್ವಾದವನ್ನ ಮಾಡಿ ಹೋಗಿದ್ರು. ಈ ಕಾಡಿ ಇವರು 4 ಮಂದಿ ಬಡಿಲಿಕ್ಕೆ ತಯಾರಾಗಿದ್ರು. ನಡು ದಾರ್ಯಾಗ ಸೌಕಾರ ಸಿಕ್ಕ. ಎಲ್ಲಾರು ಬಂದ್ರು, ಬಡಿಗೆ ತಗೊಂಡು ಬಡಿಯಾಕ ಚಾಲೋ ಮಾಡಿದ್ರು. ಬಡಿಯಾಕ ಏನು ಬಡಿಗೆ ಮ್ಯಾಗ ಎತ್ತಿದ್ರು, ಆ ಬಡಿಗೆಲ್ಲ ಹಾರಿ ಹೋಗಿದ್ವು. ಯಾರು? ಈ 4 ಮಂದಿ ಮನುಷ್ಯರು. ಏನ ಹೆಂಡತಿ 4 ರೊಟ್ಟಿಯನ್ನ ಮಹಾತ್ಮರಿಗೆ ಕೊಟ್ಟ ಆಶೀರ್ವಾದ ಏನು ಮಾಡಿದ್ಲಲ್ಲ, ಆ 4 ರೊಟ್ಟಿಗಳು ಎಲ್ಲಿ ಬಂದಿದ್ರು ಅಂದ್ರೆ ಸೌಕಾರನ ಸುತ್ತ ಬಂದ, ಸೌಕಾರನ ಏನ ಬಡಿಯಾಕ ಬಂದಿದ್ರು 4 ಮಂದಿ, ಹೆಂಡತಿ ಮಾಡಿದ ಪುಣ್ಯದ ಪ್ರತಿಫಲವಾಗಿ ಗಂಡನನ್ನ ಅವರನ್ನ ತಪ್ಪಿಸ್ತಕ್ಕಂತಹ ಕೆಲಸ ಆ ರೊಟ್ಟಿಗಳು ಮಾಡಿದ್ವು ಅಂತ. ಆ 4 ಜನ ಬಡಿಯಾಕ ಏನು ಬಂದಿದ್ರಲ್ಲ, ಅವರನ್ನ ಆ ರೊಟ್ಟಿಗಳು ಬಡಿಯಾಕ ಚಲೋ ಮಾಡಿದ್ವು ಅಂತ. ಆ ಕಷ್ಟದಿಂದ ಪಾರು ಮಾಡಿದ್ದು ಯಾವುದಪ್ಪ ಅಂದ್ರ, ಹೆಂಡತಿ ಗಂಡ ಇಲ್ಲದ ಸಂದರ್ಭದೊಳಗ ಒಂದಿಷ್ಟು ಪುಣ್ಯದ ಕಾರ್ಯವನ್ನ ಏನು ಮಾಡಿದ್ದಲ್ಲ, ಆ ಪುಣ್ಯದ ಪ್ರತಿಫಲವಾಗಿ ಗಂಡ ದುಃಖದಿಂದ ಪಾರಾಗಿದ್ದ, ಕಷ್ಟದಿಂದ ಪಾರಾಗಿದ್ದ. ಪಾರಾದ್ನಂತೇಳಿ ಎದ್ದು ಬಿದ್ದು ಓಡಿ ಮನೆಗೆ ಬಂದ. ಮನೆಗೆ ಬಂದ ನಡೆದ ಘಟನೆ ಎಲ್ಲ ಹೆಂಡತಿ ಮುಂದೆ ಗಂಡ ಹೇಳಿದ. ಅವಾಗ ಹೆಂಡತಿ ತಾಳ, ನೀವು ಇರ್ಲಿಲ್ಲ ಮನೆಯೊಳಗ, ನಾನು ಒಬ್ಬ ಮಹಾತ್ಮರು ಬಂದಿದ್ರು, ಅವರನ್ನ ಮನೆಯೊಳಗೆ ಕರೆದ ಆದರದ ಸತ್ಕಾರ್ಯವನ್ನ ಮಾಡಿ ಅವರಿಗೆ 1-2 ರೊಟ್ಟಿ ಪ್ರಸಾದವನ್ನ ಕೊಟ್ಟಿದ್ದೀನಿ. ಅವರು ಹೋಗಬೇಕಾದ್ರೆ ನನಗ ದೀರ್ಘ ಸುಮಂಗಲಿಯಾಗಿ ಬದುಕು ಅಂತೇಳಿ ಆಶೀರ್ವಾದ ಮಾಡಿ ಹೋಗಿದ್ರು. ಅದರ ಪ್ರತಿಫಲವಾಗಿ ನೀವು ಆ ದುಃಖದಿಂದ ಪಾರಾಗಿ ಬಂದಿರಿ. ಇದು ನಾನು ಮಾಡಿದ ಪುಣ್ಯದ ಪ್ರತಿಫಲ ಅಂತ ಹೆಂಡತಿ ಗಂಡನ ಮುಂದೆ ಹೇಳಿದಾಗ ಅವಾಗ ಅವಂಗ ಜ್ಞಾನೋದಯ ಆಯಿತು. ಹೌದಲ್ಲ.